ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಸಾಕಷ್ಟು ಗಣ್ಯರು ಬಂದು ಅಂತಿಮ ದರ್ಶನ ಪಡೆದರು. CM ಸೇರಿದ ಹಾಗೆ ದಿನೇಶ್ ಗುಂಡೂರಾವ್, ಅಶ್ವಥ್ ನಾರಾಯಣ್, ನಿನ್ನೆ ಕೂಡ ವಿಪಕ್ಷ ನಾಯಕ ಅಶೋಕ್, ಉಪೇಂದ್ರ, ಶಿವಣ್ಣ, ರಾಘವೇಂದ್ರ ರಾಜ್ಕುಮಾರ್, ಯುವ ಎಲ್ಲರೂ ಕೂಡ ಬಂದು ಅಂತಿಮ ದರ್ಶನ ಪಡೆದರು. ಇದೀಗ ಬಿ ಸರೋಜಾದೇವಿಯವರ ಪಾರ್ಥಿವ ಶರೀರವನ್ನು ಮಲ್ಲೇಶ್ವರಂ ನಿವಾಸದಿಂದ ತೆರೆದ ವಾಹನಕ್ಕೆ ಶಿಫ್ಟ್ ಮಾಡಲಾಗ್ತಾ ಇದೆ. ಆ ನೇರ ದೃಶ್ಯವನ್ನು ಈಗ TV9 ಮೂಲಕ ನೀವು ಗಮನಿಸ್ತಾ ಇದ್ದೀರಾ. ಚನ್ನಪಟ್ಟಣದ ದಶವಾರದತ್ತ ಈಗ ಪ್ರಯಾಣ ಆರಂಭ ಆಗುತ್ತೆ. ತಾವು ಹುಟ್ಟಿ ಬೆಳೆದಂಥ ಊರು, ಬಾಲ್ಯದಲ್ಲಿ ಸಾಕಷ್ಟು ದಿನಗಳನ್ನು ಕಳೆದಂಥ ಊರು. ಮಲ್ಲೇಶ್ವರಂನ ಸರೋಜಾದೇವಿ ನಿವಾಸದಿಂದ ನೇರ ದೃಶ್ಯಗಳು. ಈಗ ತೆರೆದ ವಾಹನಕ್ಕೆ ಪಾರ್ಥಿವ ಶರೀರವನ್ನು ಈಗ ಶಿಫ್ಟ್ ಮಾಡುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಈಗ ಅಂತಿಮ ಯಾತ್ರೆ ಆರಂಭ ಆಗುತ್ತೆ. ಚನ್ನಪಟ್ಟಣದತ್ತ ಪ್ರಯಾಣ ಆರಂಭ. ಈ ಮನೆ ಭಾಳ ಇಷ್ಟವಾದಂಥ ಮನೆ ಅವರಿಗೆ. ಮಲ್ಲೇಶ್ವರಂನ ಮನೆ ಏನಿದೆ ಇಲ್ಲಿ ಭಾಳಷ್ಟು ದಶಕಗಳ ಕಾಲ ಬಾಳಿ ಬದುಕಂಥವ್ರು, ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂಥವ್ರು, ಜೊತೆಗೆ ಸುತ್ತಮುತ್ತ ಇರುವಂಥವ್ರು ಎಲ್ಲರೂ ಕೂಡ ಹೇಳ್ತಾ ಇದ್ರು, ನಮಗೆ ಆ ಸಂದರ್ಭದಲ್ಲಿ ಅಮ್ಮ ಹೆಲ್ಪ್ ಮಾಡಿದರು, ಇಂಥ ಸಂದರ್ಭದಲ್ಲಿ ಆಸ್ಪತ್ರೆ ಎಮರ್ಜೆನ್ಸಿ ಇದ್ದಾಗ ಹೆಲ್ಪ್ ಮಾಡಿದರು, ಇದೆಲ್ಲದರ ಬಗ್ಗೆ ಕೂಡ ಹೇಳ್ತಾ ಇದ್ರು. ಮಲ್ಲೇಶ್ವರಂನ ಸರೋಜಾದೇವಿ ನಿವಾಸದಿಂದ ಈಗ ನೇರ ದೃಶ್ಯಗಳಿವೆ. ತೆರೆದ ವಾಹನಕ್ಕೆ ಈಗಾಗಲೇ ಶಿಫ್ಟ್ ಮಾಡಲಾಗಿದೆ ಪಾರ್ಥಿವ ಶರೀರವನ್ನು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂತಿಮ ಯಾತ್ರೆ ಇಲ್ಲಿಂದ ಆರಂಭ ಆಗಲಿದೆ. ಕುಟುಂಬಸ್ಥರು, ಆಪ್ತರು ಎಲ್ಲರೂ ಕೂಡ ಈಗ ಸದ್ಯಕ್ಕೆ ಉಪಸ್ಥಿತರಿರೋದು. 87ನೇ ವಯಸ್ಸಿನಲ್ಲಿ ಬಿ ಸರೋಜಾದೇವಿ ಇಹಲೋಕವನ್ನು ತ್ಯಜಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸರೋಜಾದೇವಿಯವರ ಅಂತಿಮ ಯಾತ್ರೆ, ಅವರ ಕುಟುಂಬದವರು ಅವರೆಲ್ಲರೂ ಕೂಡ ಈಗ ಕೊನೆ ಹಂತದ ಏನೆಲ್ಲ ಪೂಜಾ ಕೈಂಕರ್ಯಗಳಿತ್ತು ಅದೆಲ್ಲವನ್ನು ಕೂಡ ನೆರವೇರಿಸಿದ್ರು. ಹಾಗೆ ರಾಮನಗರ ಮತ್ತು ಚನ್ನಪಟ್ಟಣದಲ್ಲಿ ಒಂದು 10 ನಿಮಿಷಗಳ ಕಾಲ ಚನ್ನಪಟ್ಟಣ ಎಂಟರ್ ಆಗೋಕ್ಕೆ ಮುಂಚೆ ಟೌನ್ನಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಇರುತ್ತೆ ಅಂತ ಕೂಡ ಅವರ ಪುತ್ರ ಗೌತಮ್ ಹೇಳಿದ್ದಾರೆ. ಅವ್ರಿಗೊಂದು ಆಸೆ ಇತ್ತಂತೆ ಪತಿ ಸಮಾಧಿ ಪಕ್ಕದಲ್ಲೇ ಅಂತ್ಯಕ್ರಿಯೆ ಮಾಡಬೇಕು ಅಂತ. ಆದರೆ ಅಲ್ಲಿಗ ಅಪಾರ್ಟ್ಮೆಂಟ್ಗಳಾಗಿದೆ, ಲೇಔಟ್ಗಳಾಗಿದೆ. ಸೊ ಹಾಗಾಗಿ ಅಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಸೊ ಆ ಕಾರಣ ರಾಮನಗರ ದಾಟಿ ಚನ್ನಪಟ್ಟಣಕ್ಕೆ ಹೋಗಿ 10 ನಿಮಿಷ ಅಲ್ಲಿ ನಿಲ್ಲಿಸ್ತೀವಿ ರಾಮನಗರ ಹಾಗೂ ಚನ್ನಪಟ್ಟಣ ಟೌನ್ನಲ್ಲಿ ಅಂತ ತಿಳಿಸಲಾಗಿದೆ. ಇನ್ನು ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಲಿದೆ. ಕೆಲವೇ ಕ್ಷಣಗಳಲ್ಲಿ ಬಿ ಸರೋಜಾದೇವಿಯವರ ಅಂತಿಮ ಯಾತ್ರೆ ಮಲ್ಲೇಶ್ವರಂ ನಿವಾಸದಿಂದ ಈಗ ಚನ್ನಪಟ್ಟಣದತ್ತ. ಕೆಲವೇ ಹೊತ್ತಿನಲ್ಲಿ ಅಂತಿಮ ಯಾತ್ರೆ ಆರಂಭ ಆಗುತ್ತೆ. ನೀವೀಗ ಮಲ್ಲೇಶ್ವರಂನ ಸರೋಜಾದೇವಿ ನಿವಾಸದಿಂದ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಕೆಲವೇ ಕ್ಷಣಗಳಲ್ಲಿ ಅಂತಿಮ ಯಾತ್ರೆ ಆರಂಭ ಆಗುತ್ತೆ. ತೆರೆದ ವಾಹನಕ್ಕೆ ಸರೋಜಾದೇವಿಯವರ ಪಾರ್ಥಿವ ಶರೀರವನ್ನು ಇರಿಸಲಾಗಿದೆ. ಈಗ 3 ಗಂಟೆಯ ಸಮಯದಲ್ಲಿ ಅಂತಿಮ ಸಂಸ್ಕಾರಗಳು, ಅಂತ್ಯ ಸಂಸ್ಕಾರ ಏನೇನಾಗಬೇಕು ಅದರ ಬಗ್ಗೆ ಈಗಾಗಲೇ ಅಲ್ಲಿ ತಯಾರಿಯನ್ನು ನಡೆಸಲಾಗಿದೆ.
ಸೊ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಈಗ ಮಲ್ಲೇಶ್ವರಂನ ಸರೋಜಾದೇವಿ ನಿವಾಸದ ಬಳಿಯಿಂದ ಹುಟ್ಟೂರಿನತ್ತ ಪಾರ್ಥಿವ ಶರೀರ ಈಗ ತೆರೆದ ವಾಹನದ ಮೂಲಕ ಸಾಗಲಿದೆ. ಬಿ ಸರೋಜಾದೇವಿಯವರ ಅಂತಿಮ ಯಾತ್ರೆಗೆ ಈಗ ಸಿದ್ಧತೆಗಳಾಗ್ತಾ ಇದೆ. ಅಂತಿಮ ಯಾತ್ರೆ ವಾಹನಕ್ಕೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗಿದೆ ಮಲ್ಲೇಶ್ವರಂನ ತಮ್ಮ ನಿವಾಸದಿಂದ. ಕೆಲವೇ ಕ್ಷಣಗಳಲ್ಲಿ ಸರೋಜಾದೇವಿಯವರ ಅಂತಿಮ ಯಾತ್ರೆ ಆರಂಭ ಆಗಲಿದೆ. ಹುಟ್ಟೂರಿನತ್ತ ಸಾಗಲಿರುವಂತಹ ಪಾರ್ಥಿವ ಶರೀರ ಚನ್ನಪಟ್ಟಣದ ದಶವಾರದಲ್ಲಿ ನಡೆಯುವಂಥ ಅಂತ್ಯಕ್ರಿಯೆ. ಬಹುತೇಕ ಎಲ್ಲ ಆಪ್ತ ವಲಯದವರು, ಸಿನಿಮಾ ರಂಗದ ಗಣ್ಯರು, ರಾಜಕೀಯ ವಲಯದವರು ಎಲ್ಲರೂ ಕೂಡ ಅಂತಿಮ ದರ್ಶನ ಪಡೆದುವಂಥದ್ದಾಯಿತು. ಸೊ ಈಗ ಪಾರ್ಥಿವ ಶರೀರವನ್ನು ತೆರೆದ ವಾಹನದಲ್ಲಿ ಇರಿಸಲಾಗಿದೆ. ಕೆಲವೇ ಹೊತ್ತಿನಲ್ಲಿ ಸರೋಜಾದೇವಿಯವರ ಪಾರ್ಥಿವ ಶರೀರ ಬೆಂಗಳೂರಿನಿಂದ ಚನ್ನಪಟ್ಟಣದತ್ತ ಮಲ್ಲೇಶ್ವರಂನಿಂದ ಈಗ ಹೊರಡುವಂಥದ್ದಿದೆ. ಸೊ ನಿನ್ನೆ ಬೆಳಗ್ಗೆ 8:30 ಹೊತ್ತಿಗೆ ವಿಧಿವಶರಾದರು ಬಿ ಸರೋಜಾದೇವಿಯವರು. ಸೊ ಅದಾದ ನಂತರ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡುವಂಥ ಪ್ರಯತ್ನ ಆಯಿತು. ಬಟ್ ಆದರೆ ಬದುಕಿ ಉಳಿಲಿಲ್ಲ. ಇದೀಗ ಸರೋಜಾದೇವಿಯವರ ಅಂತಿಮ ಯಾತ್ರೆ ಈಗ ಹೊರಡ್ತಾ ಇದೆ. ಸೊ ಬೇಕಾದಂಥ ಎಲ್ಲ ವಸ್ತುಗಳನ್ನು ಒಳಗಿಟ್ಕೊಳ್ತಾ ಇವತ್ತಿಗೆ ಯಾರ್ಯಾರು ಆ ವಾಹನವನ್ನು ಹತ್ತಬೇಕು ಅವ್ರನ್ನೆಲ್ಲರೂ ಕೂಡ ಒಳಗೆ ಕಳಿಸಿ ಈಗ ಅಂತಿಮ ಯಾತ್ರೆ ಹೊರಡುವಂಥ ಸಮಯ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH